ಬೆಣ್ಣೆನಗರಿಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಸಾಕಷ್ಟು ಕಸರತ್ತು ನಡೆಸ್ತಾ ಇರುವಾಗ ಪಕ್ಷೇತರ ಅಭ್ಯರ್ಥಿಯ ತಲೆನೋವು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಒಕ್ಕರಿಸಿದೆ. ಹಾಗಾದ್ರೆ ಏನಾಗ್ತಾ ಇದೆ, ಏನ್ ಸಮಾಚಾರ ಅಲ್ಲಿದು ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯ ಅಭ್ಯರ್ಥಿ ಬಿಸಿ, ಅಹಿಂದ ಮತಗಳು ಕೈತಪ್ಪುವ ಆತಂಕದಲ್ಲಿ ಕಾಂಗ್ರೆಸ್. ದಾವಣಗೆರೆ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ರಾಷ್ಟ್ರೀಯ ಪಕ್ಷ ಬಿಜೆಪಿಯಿಂದ ಸಂಸದ ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಕಣದಲ್ಲಿದ್ದಾರೆ. ಇತ್ತ ಕಾಂಗ್ರೆಸ್ನಿಂದ ಸಚಿವ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ. ದಾವಣಗೆರೆ ಅಂದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೂ ಎರಡೇ ಕುಟುಂಬದಲ್ಲಿನ ಅಭ್ಯರ್ಥಿಗಳನ್ನ ಕಣದಲ್ಲಿ ಇರಿಸಿ ಕುಟುಂಬ ರಾಜಕಾರಣ ಎನ್ನುವಂತಾಗಿದೆ. ಈ ನಡುವೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವಿನಯ್ ಕುಮಾರ್ ಬಂಡಾಯವಾಗಿ ಸ್ಪರ್ಧೆಗಿಳಿದಿದ್ದಾರೆ. ಸ್ವಾಭಿಮಾನದ ಹೋರಾಟ ಎನ್ನುವ ಹೆಸರಲ್ಲಿ ಪಕ್ಷೇತರವಾಗಿ ವಿನಯ್ ಕುಮಾರ್ ಸ್ಪರ್ಧೆಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನವರು ಅಫ್ಕೋರ್ಸ್ ಅವರು ಸಂಧಾನಕ್ಕೆ ಬಂದಿದ್ದು ನಿಜ, ಆದರೆ ಅವ್ರದ್ದು ಏನು ಸಂಧಾನ ಆಯಿತು ವಿಫಲ ಆಯ್ತದು. ನಾನು ಪಕ್ಷೇತರನಾಗಿ ನಿಲ್ತಾ ಇದ್ದೀನಿ. ನಾನು ಯಾರನ್ನೂ ಸೋಲ್ಸೋದಕ್ಕೆ ಅಂತ ಇಲ್ಲಿ ನಿಲ್ತಾ ಇಲ್ಲ, ನಾನು ಗೆಲ್ಲೋದಕ್ಕೋಸ್ಕರ ಇಲ್ಲಿ ಎಲೆಕ್ಷನ್. ಅವರಿಬ್ಬರಿಗೂ ಭಯ ಶುರುವಾಗಿದೆ. ಕಾಂಗ್ರೆಸ್ ಮತ್ತು BJP ಕ್ಯಾಂಡಿಡೇಟ್ಸ್ ಇಬ್ಬರಿಗೂ ಕೂಡ ಭಯ ಶುರುವಾಗಿದೆ ಅವರಿಗೆ. ಸೊ ಭಯ ಶುರುವಾಗಿ ನನ್ನ ಮೇಲೆ ಅದು ಇದು ಸ್ಪ್ರೆಡ್ ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ ಅದು. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ದಾವಣಗೆರೆ ಜನತೆಗೆ, ನೀವು ಏನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಿ, ಆ ನಂಬಿಕೆ ವಿಶ್ವಾಸ ಖಂಡಿತ ಉಳಿಸ್ಕೊಂತೀನಿ. ಇನ್ನು ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಕಂಟಕವಾಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ವಿನಯ್ ಕುಮಾರ್ ಅಹಿಂದ ವರ್ಗಕ್ಕೆ ಸೇರಿದ ಅಭ್ಯರ್ಥಿ, ಆದ್ರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಇದರಿಂದ ಅಹಿಂದ ವರ್ಗಗಳ ಮತಗಳನ್ನ ದೃಢೀಕರಣ ಮಾಡೋದಕ್ಕೆ ವಿನಯ್ ಕುಮಾರ್ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 11 ಲಕ್ಷಕ್ಕೂ ಹೆಚ್ಚು ಅಹಿಂದ ಮತಗಳೇ ಇದ್ದು, ಇದರಿಂದ ಅಹಿಂದ ಮತಗಳು ವಿನಯ್ ಕುಮಾರ್ ಕಡೆ ವಾಲಿದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಕಂಟಕವಾಗುತ್ತೆ. ರಾಯಚೂರಲ್ಲಿ ಬಿಜೆಪಿ ಬಂಡಾಯ ಶಮನ. ರಾಯಚೂರಲ್ಲಿ ಬಂಡಾಯವೆದ್ದಂತಹ ಟಿಕೆಟ್ ವಂಚಿತ BV ನಾಯಕ್ ಈಗ ತಣ್ಣಗಾಕಿದ್ದಾರೆ. BV ನಾಯಕ್ ಬಂಡಾಯ ಶಮನವಾಗಿದೆ. ಆದರೆ ಟಿಕೆಟ್ ಘೋಷಣೆ ಆದಾಗ್ನಿಂದಾನು ಅಸಮಾಧಾನ ಹೊರಹಾಕಿ ಬಂಡಾಯವೆದ್ದಂತಹ BV ನಾಯಕ್ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಪರ ಕ್ಷೇತ್ರದಲ್ಲಿ ಮತಪ್ರಚಾರ ನಡೆಸ್ತಾರಾ ಅನ್ನೋ ಕುತೂಹಲ ಮಾತ್ರ ಹಾಗೆ ಉಳ್ಕೊಂಡಿದೆ. ರಾಯಚೂರು ಲೋಕಸಭಾ ಕ್ಷೇತ್ರ BJP ಪರವಾದಂಥ ಅಲೆ ಇದೆ ಅಂತ ಹೇಳಕ್ಕೆ ಬಯಸ್ತಾರೆ. ಇವತ್ತು ನಮ್ಮ BV ನಾಯಕರು 100% ಅವರೇ ಮುಂಚೂಣಿಯಲ್ಲಿದ್ದು ಇವತ್ತು ಎಲೆಕ್ಷನ್ ಮಾಡ್ತಾರೆ. ಅವ್ರ ನೇತೃತ್ವದಲ್ಲೇ ಮಾನ್ವಿ ಘಟಕನೂ ಎಲ್ಲರೂ ಅವ್ರಿಗೆ ಕೈ ಜೋಡಿಸಿ ಅವ್ರ ಜೊತೆನೇ ಕೆಲಸ ಮಾಡುವಂಥ ಕಾರ್ಯಕ್ರಮಗಳು ಆಗ್ತಾವ ಅಂತ ಹೇಳಿ ಬಯಸ್ತಾರೆ. ಒಟ್ಟಾರೆ ಚುನಾವಣೆಗೆ ಕೌಂಟ್ಡೌನ್ ಆರಂಭವಾಗಿತ್ತು. ಅಭ್ಯರ್ಥಿಗಳ ಕಸರತ್ತು ಕೂಡ ಜೋರಾಗಿದೆ. ಮತದಾರರು ಯಾರ ಕೈ ಹಿಡಿತಾರೆ ಕಾದು ನೋಡಬೇಕಾಗಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.